ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಪ್ರಭುದೇವರು ಅನೇಕ ಪ್ರಶ್ನೆಗಳನ್ನು ಅಕ್ಕಮಹಾದೇವಿಯವರತ್ತ ಬೀಸ್ತಾ ಇರ್ತಾರೆ. ಅದಕ್ಕೆ ಅಕ್ಕಮಹಾದೇವಿಯವರು ಅತ್ಯಂತ ವಿನಯಶೀಲವಾಗಿ ಹಾಗೂ ಅದ್ಭುತವಾಗಿ ಉತ್ತರವನ್ನು ನೀಡ್ತಾ ಇರ್ತಾರೆ. ಅದಾಗಲೇ ಪ್ರಭುದೇವರ ಮನಸ್ಸಿನಲ್ಲಿ ಅಪಾರ ಅಭಿಮಾನ ತುಂಬಿಕೊಂಡಿರುತ್ತೆ ಅಕ್ಕನವರ ಬಗ್ಗೆ. ಆದರೆ ಅದನ್ನು ತೋರ್ಪಡಿಸದೆ ಅವರು ಮತ್ತೆ ಮುಂದುವರಿಸ್ತಾರೆ. ಈಕೆ ಸಾಮಾನ್ಯಳಲ್ಲ, ಇವಳೆಂತಹ ನಿಲುವು ಅಂದರೆ ಜಗತ್ತಿನಲ್ಲಿ ಕಾಮನನ್ನ ಗೆದ್ದೆವು ಎಂಬುವರು ಉಂಟು, ಆದರೆ ಈಕೆ ಕಾಮವೇ ಹುಟ್ಟಿಲ್ಲ ಎಂಬುವಳು. ಈಕೆ ಅಷ್ಟೇ ದಿಗಂಬರಳಾಗಿ ಇಲ್ಲಿ ಬಂದು ನಿಂತಿದ್ದರೂ ಒಬ್ಬರ ಮನದಲ್ಲೂ ದುರ್ಭಾವನೆಯ ಬಿರುಗಾಳಿ ಬೀಸಿಲ್ಲ. ಅಂದರೆ ಅನುಭವ ಮಂಟಪ ಅಂತ ಒಂದು ದೊಡ್ಡ ಸಭೆಯಲ್ಲಿ ಸಾವಿರಾರು ಜನ ಶರಣರು ಇರುವಂತಹ ಒಂದು ಸಭೆಯಲ್ಲಿ ಬೆತ್ತಲೆಯಾಗಿ ಅಕ್ಕಮಹಾದೇವಿಯವರು ಬಂದು ನಿಂತಾಗ ಅಲ್ಲಿದ್ದ ಒಬ್ಬರ ಮನಸ್ಸಲ್ಲೂ ಕೂಡ ದುರ್ಭಾವನೆಯ ಬಿರುಗಾಳಿ ಬೀಸಿಲ್ಲ. ಎಲ್ಲರ ಕಣ್ಣುಗಳಲ್ಲಿಯೂ ಕೂಡ ಆಕೆಯ ಬಗ್ಗೆ ಗೌರವ, ಭಕ್ತಿ, ಕುತೂಹಲ, ವಾತ್ಸಲ್ಯಗಳೇ ಉಂಟು ವಿನಃ ಹೀನ ಭಾವನೆಗಳೆಲ್ಲ ನಿಜಕ್ಕೂ ಬಹುದೊಡ್ಡ ನಿಲುವು. ಮನಸ್ಸಿನಲ್ಲಿ ಮೆಚ್ಚುಗೆಯ ಹೊನಲು ಹರಿದರೂ ಅದನ್ನು ಪ್ರಭುದೇವರು ನಿಗ್ರಹಿಸಿಕೊಂಡು ಮಹಾದೇವಿ ನುಡಿದಳು, ಈಗ ನನ್ನ ಇರುವು ಹೇಗಿದೆ ಎಂದರೆ ಕೆಂಡದ ಶವದಂತೆ, ಸೂತ್ರ ತಪ್ಪಿದ ಗೊಂಬೆಯಂತೆ, ಜಲವರತ ತಾಟಕದಂತೆ, ಬೆಂದ ನುಲಿಯಂತೆ, ಮತ್ತೆ ಹಿಂದಂಗಣ ಉಂಟೆ. ಅಣ್ಣ ಚನ್ನಮಲ್ಲಿಕಾರ್ಜುನನ ಸಂಘವೇ ಆಶ್ರಯವಾತವಳಿಗೆ. ಬೆಂದು ಹೋದ ಕಾಯ ನೋಡಲು ಆಕೃತಿಯಾಗಿ ಕಂಡರೂ ಮತ್ತೆ ಅದು ಕಾಯದ ಕರ್ತವ್ಯ ಮಾಡಲಾಗದು. ಸೂತ್ರ ತಪ್ಪಿದ ಬೊಂಬೆ ನಾಟಕದಲ್ಲಿ ಪಾತ್ರವಾಗಿರಲಾಗದು. ಬತ್ತಿ ಹೋದ ತಾಟಕವನ್ನ ಕೆರೆಯೊಂದು ರೂಢಿಯಲ್ಲಿ ಕರೆದರೂ ಅದು ಕೆರೆಯ ಕರ್ತವ್ಯವನ್ನ ನಿರ್ವಹಿಸುವುದಿಲ್ಲ. ಸುಟ್ಟ ನುಲಿ ಆಕಾರದಿ ಹಗ್ಗದಂತೆ ಕಂಡರೂ ಅದನ್ನು ತೆಗೆದುಕೊಂಡು ವಸ್ತುವನ್ನು ಕಟ್ಟಲು ಆಗುವುದಿಲ್ಲ. ಹಾಗೆಯೇ ನಾನಾದರೂ ಅಂಗಗುಣ ಸುಟ್ಟ ಶವದಂತೆ, ಲೋಕ ವ್ಯಾಮೋಹದ ಸೂತ್ರ ತಪ್ಪಿದ ಬೊಂಬೆಯಂತೆ, ವಿಷಯ ವಾಸನೆಯ ರಸವು ಬತ್ತಿದ ಕೆರೆಯಂತೆ, ಹೆಣ್ತನ ಒಳೆದುಕೊಂಡು ಸುಟ್ಟ ಹಗ್ಗದಂತೆ ರೂಪ ಮಾತ್ರಳಾಗಿರುವೆ. ಲೋಕದಲ್ಲಿ ಇದ್ದರೂ ಲೌಕಿಕಳಾಗಿಲ್ಲ. ಚನ್ನನ ಆಶ್ರಯ ಸಂಘಗಳಲ್ಲಿ ಇರುವೆ. ಇದನ್ನು ಒಪ್ಪುವುದು ಬಹಳ ಕಷ್ಟವಾ? ಘನವಾದ ರೂಪವುಳ್ಳ ವಸ್ತುವಿಗೆ ನಾಶವಿದೆ, ನಿರೂಪವಾಗಿದ್ದಕ್ಕೆ ನಾಶವಿಲ್ಲ. ರೂಪವುಳ್ಳದ್ದು ಖಂಡಿತ, ನಿರೂಪವು ಅಖಂಡ. ಎರಡು ಜಾತಿಯ ವಿಜಾತಿಯ ವಸ್ತುಗಳು ಬೆರೆಯಲು ಸಾಧ್ಯವಾಗದಂತೆ ರೂಪ ನಿರೂಪಗಳು ಸಾವಯವ ನಿರಭಯಗಳು ಒಂದಾಗಲಾರವು. ನಿನಗೆ ದೇಹ ಇಂದ್ರಿಯಗಳೆಂಬ ಜಾತಿ ಸೂತಕವಿರುವಾಗ ಗುಹೇಶ್ವರನನ್ನ ಬೆರೆಯಲು ಸಾಧ್ಯವೇ? ನೋಡಿ, ಎಂತಹ ಒಂದು ಮಾತು, ಎಂತಹ ಒಂದು ಹೋಲಿಕೆ ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ. ಆಗ ಪ್ರಭುದೇವರು ಕೇಳ್ತಾರೆ, ಶರೀರವು ಇರುವ ತನಕ ದೇವನನ್ನ ಬೆರೆಯಲು ಸಾಧ್ಯವಿಲ್ಲ ಎಂಬುದು ನಿಮ್ಮ ತಿಳುವಳಿಕೆಯೇ? ಅಪ್ಪನವರು ಹೇಳುವಂತೆ ಇದು ಲಿಂಗದೇವನನ್ನ ಒಲಿಸಲಿಕ್ಕೆ ಬಂದ ಸಾಧನ. ಇದನ್ನ ಮಾರಕವಾಗಿ, ಪೂರಕವಾಗಿ, ಹೇಯವಾಗಿ, ಪ್ರೇಯವಾಗಿ, ತ್ಯಾಜ್ಯವಾಗಿ, ಪೂಜ್ಯವಾಗಿ ಮಾಡಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಬದುಕಿದ್ದಂತೆಯೇ ದೇವನೊಲಿಮೆ ಗಳಿಸಿ ಅವನೊಡನೆ ಒಂದಾಗುವುದು ನಮ್ಮ ತತ್ವವೇ ಹೊರತು ಸತ್ತ ಬಳಿಕ ಸಾಧಿಸುವುದಲ್ಲ. ಹಾವಿನಲ್ಲಿ ವಿಷದ ಹಲ್ಲು ಇರುವ ತನಕ ಅದು ಅಪಾಯಕಾರಿ. ಆದರೆ ವಿಷದ ಹಲ್ಲನ್ನು ಕಳೆದಾಗ ಹಾವಾಡಿಸುವವನಿಗೆ ಬದುಕಲು ಅದೇ ಸಹಾಯಕಾರಿ. ಶರೀರವೆಂಬ ಈ ಸರ್ಪದಲ್ಲಿರುವ ವಿಷಯ ವಾಸನೆಯ ಹಲ್ಲನ್ನು ಕಿತ್ತರೆ ಇದುವೇ ದೇವನನ್ನು ಒಲಿಸುವ ಸಾಧನವಾಗುವುದು. ನೋಡಿ ಎಂಥ ಹೋಲಿಕೆ, ಅದ್ಭುತವಾದ ಹೋಲಿಕೆ. ಕಾಯ, ಜೀವ, ಪ್ರಾಣ, ಮನ ಎಲ್ಲವೂ ಶಿವಾರ್ಪಿತವಾಗಿ ದೈವೀಕರಣೆಯಿಂದ ಪ್ರಸಾದಮಯವಾದಾಗ ಅಂಥವರನ್ನ ಕಾಯಕೊಂಡು ಎನ್ನುವುದು ವ್ಯಾವಹಾರಿಕವಾಗಿ ಸಮಂಜಸವಾಯಿತೆ ವಿನಃ ಆಧ್ಯಾತ್ಮಿಕ ತಾತ್ವಿಕ ದೃಷ್ಟಿಯಿಂದ ಅಲ್ಲ. ಪರಿಶುದ್ಧತೆ, ಸರ್ವಾಂಗ ಲಿಂಗತ್ವಗಳು ಸುಲಭ ಸಾಧ್ಯವಲ್ಲ ತಾಯಿ. ಕೆಲವರಿಗೆ ತನು ಶುದ್ಧವಾಗಿದ್ದರೆ ಮನವು ಶುದ್ಧವಾಗಿರದು. ಮನಸ್ಸು ಶುದ್ಧವಿದ್ದರೂ ಇಂದ್ರಿಯಗಳು ಚಪಲತೆಯಿಂದ ಹರಿಯುತ್ತಿರುತ್ತವೆ. ಈ ಎಲ್ಲವನ್ನ ಶುದ್ಧೀಕರಿಸುವುದು ಮಾತನಾಡಿದಷ್ಟು ಸುಲಭವಲ್ಲ ಅಂತ ಪ್ರಭುದೇವರು ಹೇಳ್ತಾರೆ. ಲಿಂಗ ಜಂಗಮರ ಪ್ರಸಾದದಿಂದ, ಕಾಯದ ಫಲದಿಂದ ತನು ಶುದ್ಧವಾಗಿದ್ದರೆ ಮಹಾಂತರ ವಾಣಿಯನ್ನ ದೇವನನ್ನ ನೆನೆದು ಮನ ಶುದ್ಧವಾಗುವುದು. ಮಹಾನುಭಾವರ ದರ್ಶನದಿಂದ ಕಣ್ಣುಗಳು ಶುದ್ಧವಾದರೆ ಸಜ್ಜನರೊಡನೆ ಸಂವಾದ ಮಾಡಿ ಕೇಳಿ ಕಿವಿ ಶುದ್ಧವಾಗುವುದು. ತನ್ನ ಆಚಾರ ವಿಚಾರಗಳಿಂದಲೇ ಮನುಷ್ಯ ಸುಖಿ ದುಃಖಿ ಆಗುವನು. ಅವನ ಭಾವನೆಗಳ ಶುದ್ಧತೆಯೇ ಪರಮ ಸುಖಿಯನ್ನಾಗಿಸಿರುವುದು. ನಾನು ನೇರವಾಗಿ ದೇವನನ್ನ ಪೂಜಿಸಿ ಬದುಕಿನಲ್ಲಿ ತೃಪ್ತಿಯನ್ನ, ಮೋಕ್ಷದ ಸೌಖ್ಯವನ್ನ ಹೊಂದಿದವಳಾಗಿದೆ. ಶರೀರದಲ್ಲಿ ಇದ್ದುಕೊಂಡೇ ಅವನ ಕರುಣೆಯನ್ನ ಹೊಂದಲು ಸಮರ್ಥಳಾದೆ. ದೇವನನ್ನ ಒಲಿದೆ, ಕುಡಿದೆ, ಇಲ್ಲಿಯ ತನಕ ದೇವನಿಂದ ದೂರವಿದ್ದೆ, ಆಗಲಿದ್ದೆ ಎಂದು ಹೇಳಿದಂತಾಯಿತು.
ದೇವರನ್ನ ಬಿಟ್ಟು ಮಾನವ ಇರಬಲ್ಲ ಎಂದು ಹೇಳುವುದೇ ಅಲ್ಲದೆ ದೇವನನ್ನ ಸರ್ವ ವ್ಯಾಪತ್ವಗಳಿಂದ ನೀನು ಕೆಳಗಿಳಿಸಿದೆ. ವೈಯಕ್ತಿಕ ಸಂಬಂಧಗಳಿಗೆ ಇರುವಂತಹ ವಿಷಯವನ್ನ ಬಿಟ್ಟು ತಾತ್ವಿಕ ಸಮಸ್ಯೆಗಳಿಗೆ ಪ್ರಭುದೇವ ಇಳಿದ ಅವಳ ಜ್ಞಾನವನ್ನ ಅಕ್ಕಮಹಾದೇವಿಯು ತಿಳಿಯುವ ಒಂದು ದೃಷ್ಟಿಯಿಂದ ಇದು ವ್ಯಾವಹಾರಿಕ ಮಟ್ಟದಲ್ಲಿ ನಿಂತು ಆಡಿದ ಮಾತು. ಪ್ರಭುವೆ, ತುಪ್ಪವು ಸ್ವಾಭಾವಿಕವಾಗಿ ದ್ರವ್ಯ, ತಂಪಿನ ಸಂಪರ್ಕವಾದಾಗ ಹರಿಯುವುದು. ಹರಿದ ತುಪ್ಪ ಗರ್ಭದಲ್ಲಿಯೇ ಇರುವುದು. ಬಿಸಿ ಮಾಡಿದ ತಕ್ಷಣ ತಿಳಿ ತುಪ್ಪದೊಡನೆ ಒಂದಾಗುವುದು. ಪರಮಾತ್ಮನು ಜೀವಾತ್ಮರುಗಳಿಗೆ ಭೂಮಿಗೆ ತಿಳಿದು ತುಪ್ಪದಲ್ಲಿಯೇ ಇದ್ದು ವಾತಾವರಣದ ತೇವದ ಸಂಘದಿಂದ ಗಟ್ಟಿ ತುಪ್ಪ ರೂಪುಗೊಳ್ಳುವಂತೆ ಆತ್ಮನು ಅಂತಃಕರಣ ಸಂಬಂಧದಿಂದ ಜೀವನಾಗುವು. ಈ ಶ್ರೀ ಗುರು ಜ್ಞಾನಾಗ್ನಿಯಿಂದ ಈ ಮಲಿನ ಆವರಣವನ್ನ ಕರಗಿಸಿದಾಗ ಪರಿಶುದ್ಧವಾದ ಜೀವನು ಆತ್ಮ ನೆನೆಸಿ ಮೂಲ ಚೈತನ್ಯದೊಡನೆ ಬೆರೆಯುವನು. ನನ್ನ ಸರ್ವಾಂಗಗಳು ಶಿವನ ಸೊತ್ತಾಗಿ ಭಕ್ತ ದೇಹಿಕವಾಗಿ ದೇವನಾಗಿ ಅವನು ಭೋಗಿಸುವ ಕಾರಣ ನಾನು ಒಂದು ಚನ್ನ ಮಲ್ಲಿಕಾರ್ಜುನನೆಂಬ ಗಂಡನ ಹೊಳವಕ್ಕೂ ಬೆರೆಸಿದೆ, ಕೂಡಿದೆ ಎಂದು ಹೇಳಿದೆ. ಅದರ ಅರ್ಥ ಹೊರಗಿದ್ದು ಕೂಡಿದೆ ಎಂದಲ್ಲ. ಸುಂಟರ ಗಾಳಿಯು ಗಾಳಿಯ ಗರ್ಭದಲ್ಲೇ ಹುಟ್ಟಿ ಅಲ್ಲೇ ಲೀಲೆಯಾಡಿ ಪುನಃ ಅಲ್ಲೇ ಲಯವಾಗುವಂತೆ ಮಹಾಗರ್ಭವಾದ ಪರಮಾತ್ಮನಲ್ಲಿ ಹುಟ್ಟಿ ಮರಳಿ ಒಂದಾದೆ ಎಂಬುದು ಮಾತಿನ ಅರ್ಥವಷ್ಟೇ. ಪ್ರಭುದೇವರು ಗಹಗಹಿಸಿ ನಕ್ಕು ನುಡಿದರು, ಇದಂತೂ ಬಹು ಹಾಸ್ಯಾಸ್ಪದ. ಉಪ್ಪಿನ ಗೊಂಬೆ ಕ್ಷೀರಸಾಗರ ಅವಳನ್ನು ನೋಡಿ ಬರುವನೆಂದು ತಣ್ಣನೆ ಸಮುದ್ರದೊಳಗೆ ಹಾರಿದರೆ ಮತ್ತೆ ಬರಬಲ್ಲುದೆ? ನಾ ಸತ್ತೆ ಎಂದು ಹೆಣ ಕೂಗಲು ಸಾಧ್ಯವೇ? ಕಣ್ಣಿಗೆ ಕಾಣದಂತೆ ಉದಿಗಿಟ್ಟ ಒಂದು ಹಣ ಎದ್ದು ಬರಲು ಸಾಧ್ಯವೇ? ಹೆಪ್ಪಿಟ್ಟ ಹಾಲು ಹುಳಿಯಾಗಬಲ್ಲದೆ? ಸಿಹಿಯಾಗುವುದುಂಟೆ? ಉಂಟು ಎಂದರೆ ಅದು ಮಹಾಮೂರ್ಖತನವಾದಂತೆ. ದೇವರನ್ನ ಹೊಳಹೊಕ್ಕು ಬೆರೆಸ ಎಂದು ನೀನು ಹೇಳಿದರೆ ನಂಬಲು ಸಾಧ್ಯವಿಲ್ಲ. ಬೆರೆಸಿದವನ ಮಾತು ಮುಗ್ಧವಾಗುವುದು. ಬ್ರಹ್ಮಜ್ಞಾನವಾದಾಗ ವಾಕು ಮುಖವಾಗುವುದು. ನನ್ನ ಬಾಯಲ್ಲಿ ನಾಲಿಗೆ ಇಲ್ಲ ಎಂದು ವ್ಯಕ್ತಿಯು ಘೋಷಿಸಿದರೆ ಇಲ್ಲ ಎಂಬುದರಲ್ಲಿಯೇ ನಾಲಿಗೆ ಅಸ್ತಿತ್ವವ ಸಿದ್ಧವಾಗುವಂತೆ ನೀನು ಮಾತನಾಡುತ್ತಾ ನಾನು ದೇವನನ್ನ ಕೂಡಿದೆ ಎಂದು ಹೇಳುತ್ತಿರುವುದೇ? ಕೂಡಿಲ್ಲ ಎಂಬುದಕ್ಕೆ ಸಾಕ್ಷಿ ಸಾಧಕನು, ಮಾತಾಡುವವನು, ಸಿದ್ಧನು. ಮಾತಾಡುವನು ಶಬ್ದ ಮುಗ್ಧತೆಯೇ ಸಿದ್ಧತ್ವದ ಲಕ್ಷಣ ಅಂತ ಹೇಳ್ತಾರೆ. ಆಗ ಅಕ್ಕಮಹಾದೇವಿಯವರು ಸ್ವಲ್ಪ ನಗ್ತಾರೆ. ನಕ್ಕು ಅವರ ಮುಖ ಪ್ರಸನ್ನವಾಯಿತು. ಅದೇ ಭಾವದಲ್ಲಿ ನುಡಿದಳು, ಸತ್ತ ಹೆಣವು ಮಾತಾಡಲು ಸಾಧ್ಯವಿದೆ. ಹುದಿಗಿಟ್ಟ ಸಂಪತ್ತು ಕರೆಯುವ ಒಂದು ಸಂಬಂಧವಿದೆ. ಹೆಪ್ಪಿಟ್ಟ ಹಾಲು ಸಿಹಿಯಾಗುವುದು ಬಹು ಸಹಜ ತಾನೆ. ಆಲೋಚಿಸಿ ನೋಡಿರಿ, ಇದಂತೂ ವಿಪರೀತದ ವಿಚಾರ. ಎಷ್ಟೇ ಹಾಸ್ಯಾಸ್ಪದವಾದುದೆಂದರೆ ಶರೀರವಿಲ್ಲದೆ ಸುಖ ಪಡಬಹುದಾ? ಜೀವವಿಲ್ಲದೆ ಜನ್ಮಾಂತರದಲ್ಲಿ ಸಿಕ್ಕಬಹುದು ಎಂಬಷ್ಟು ಪ್ರಭುದೇವರುಗಳು ಅಚ್ಚರಿಯಿಂದ ನೋಡ್ತಾರೆ. ಹಾಗಾದರೆ ತಮಗೆ ಉತ್ತರ ಸಿಗಲಿಲ್ಲವೆಂದಾಯಿತು. ದಣಿದು ಮಲಗಿ ಸತ್ತಂತೆ ಕನಸನ್ನ ಕಂಡು ಸ್ವಾನುಭವವನ್ನು ಹೇಳುವಲ್ಲಿ ಸತ್ತ ಹೆಣ ಎದ್ದು ಮಾತನಾಡಿದಂತಾದಾಗ ಇರಲಿಲ್ಲವೋ? ನಿದ್ದೆಯು ದಿನನಿತ್ಯದ ಸಾವು. ಅಷ್ಟು ಕಾಲ ಮಾನವನು ಜಾಗೃತ ಪ್ರಪಂಚದಿಂದ ದೂರವಾಗಿರನ ಭೋಗಿಸಬೇಕು ಎಂಬ ಅದೃಷ್ಟವಿದ್ದರೆ ತನ್ನ ಋಣದ ಧನ ಹೇಗಾದರೂ ಎದ್ದು ಕರೆಯುವುದು. ಹುಡುತಡಿಯಿಂದ ಇಲ್ಲಿಯ ತನಕ ಬರುವಾಗ ಅಸಂಖ್ಯಾತರ ಮನೆಗಳಲ್ಲಿ ಭಿಕ್ಷೆ ಬೇಡಿದೆ. ಕೆಲವರು ನಿಂದನೆಯನ್ನ ಮಾಡಿದರು, ಮತ್ತೆ ಕೆಲವರು ಬೈಗುಳವನ್ನ ನೀಡಿದರು, ಇನ್ನು ಅನೇಕರು ಪ್ರಸಾದವನ್ನ ನೀಡಿದರು. ಯಾರ್ಯಾರಿಂದ ಎಷ್ಟೆಷ್ಟು ನನಗೆ ಸಲ್ಲಬೇಕಿತ್ತೋ ಅಷ್ಟಷ್ಟು ಹೇಗಾದರೂ ಸಂದಿತು. ಇದು ಋಣ ವಿಧಾನ ಎಂದು ಕರೆದಂತಲ್ಲವೇ? ಹೆಪ್ಪಿಟ್ಟ ಹಾಲು ಹುಳಿಯಾದಾಗ ಮೊಸರಾದರೂ ಮತ್ತೆ ತುಪ್ಪವಾಗಿ ಸಿಹಿಯಾಗದೆ? ಹುಳಿ ಮೊಸರು ತುಪ್ಪಕ್ಕೆ ಮೊದಲು ಒಂದು ಮೆಟ್ಟಿಲು. ಹಾಗೆಯೇ ಶಬ್ದ ಮುಗ್ಧತೆ ಅತ್ಯಂತಿಕ ಗುರಿಯಲ್ಲ, ಆದರ್ಶ ಸಿದ್ಧಿಯಲ್ಲ, ಮಾತಿನ ಜ್ಯೋತಿರ್ಲಿಂಗದ ಸಿದ್ಧಿಗೆ ಸಹಾಯಕ ಸಾಧನವು ತಾವು. ಹಿಂದಿನದೆಲ್ಲವನ್ನ ಮರೆದಿರುವಂತೆ ತೋರುತ್ತದೆ. ಮಹಾದೇವಿಯವರು ನಕ್ಕು ವಿನಯದಿಂದ ನುಡಿದರು. ಏಕೆ ಹಾಗೆ ಹೇಳುವೆ ಪ್ರಭುವೆ? ಅಚ್ಚರಿಯಿಂದ ಕೇಳಿದ ಮುಕ್ತಾಯಗಳಿಗೆ ಇದೇ ಉತ್ತರವನ್ನು ನಾವು ಹೇಳಲಿಲ್ಲವೇ? ಅಧಿಕ ಪ್ರಸಂಗದ ಮಾತಿಗಿಂತ ಮೌನ ಲೇಸು, ಮೌನಕ್ಕಿಂತಲೂ ಮಾತಿನ ಜ್ಯೋತಿರ್ಲಿಂಗ ಲೇಸು ಎಂದು. ಮಾತು ಬೆಳ್ಳಿ, ಮೌನ ಬಂಗಾರ ಎಂಬುದು ಶರಣರ ಒಂದು ಧರ್ಮವಲ್ಲ. ಮೌನ ಬಂಗಾರವಾದರೆ ಈ ದೈವಿ ನುಡಿ ಮಾಣುಕ್ಯ ಎಂಬುದು ಈ ಧರ್ಮದ ವಿಶೇಷ ದೃಷ್ಟಿಕೋನ. ಸಾಧಕನಾಗಿ ಆಡುವ ಮಾತಿಗೂ ಸಿದ್ಧಿಪುರುಷನಾಗಿ ನುಡಿದ ವಚನಕ್ಕೂ ಅಜಗಜಾಂತರವಾದ ಒಂದು ವ್ಯತ್ಯಾಸವಿದೆ. ದೂರವಾಗಿರನ ಭೋಗಿಸಬೇಕು ಎಂಬ ಅದೃಷ್ಟವಿದ್ದರೆ
ತನ್ನ ಋಣದ ಧನ ಹೇಗಾದರೂ ಎದ್ದು ಕರೆಯುವುದು. ಹುಡುತಡಿಯಿಂದ ಇಲ್ಲಿಯ ತನಕ ಬರುವಾಗ ಅಸಂಖ್ಯಾತರ ಮನೆಗಳಲ್ಲಿ ಭಿಕ್ಷೆ ಬೇಡಿದೆ. ಕೆಲವರು ನಿಂದನೆಯನ್ನ ಮಾಡಿದರು, ಮತ್ತೆ ಕೆಲವರು ಬೈಗುಳವನ್ನ ನೀಡಿದರು, ಇನ್ನು ಅನೇಕರು ಪ್ರಸಾದವನ್ನ ನೀಡಿದರು. ಯಾರ್ಯಾರಿಂದ ಎಷ್ಟೆಷ್ಟು ನನಗೆ ಸಲ್ಲಬೇಕಿತ್ತೋ ಅಷ್ಟಷ್ಟು ಹೇಗಾದರೂ ಸಂದಿತು. ಇದು ಋಣ ವಿಧಾನ ಎಂದು ಕರೆದಂತಲ್ಲವೇ? ಹೆಪ್ಪಿಟ್ಟ ಹಾಲು ಹುಳಿಯಾದಾಗ ಮೊಸರಾದರೂ ಮತ್ತೆ ತುಪ್ಪವಾಗಿ ಸಿಹಿಯಾಗದೆ, ಹುಳಿ ಮೊಸರು ತುಪ್ಪಕ್ಕೆ ಮೊದಲು ಒಂದು ಮೆಟ್ಟಿಲು. ಹಾಗೆಯೇ ಶಬ್ದ ಮುಗ್ಧತೆ ಅತ್ಯಂತಿಕ ಗುರಿಯಲ್ಲ, ಆದರ್ಶ ಸಿದ್ಧಿಯಲ್ಲ, ಮಾತಿನ ಜ್ಯೋತಿರ್ಲಿಂಗದ ಸಿದ್ಧಿಗೆ ಸಹಾಯಕ ಸಾಧನವೂ ತಾವು. ಸಿದ್ಧಿಪುರುಷರ ಮಾತಿನ ಜ್ಯೋತಿಯಲ್ಲಿ ಲಿಂಗವನ್ನೇ ಕಾಣಬಹುದು. ಕೊಡವು ತುಂಬಿದಾಗ ಶಬ್ದ, ತುಂಬಿದ ಬಳಿಕ ನಿಶ್ಶಬ್ದ. ಆದರೆ ತುಂಬಿದ ಕೊಡವನ್ನು ಬರಿದಾದ ಪಾತ್ರೆಗೆ ಬಗ್ಗಿಸುವಾಗ ಮತ್ತೆ ಸಶಬ್ದ. ಪರಿಪಕ್ವವಾದವನು ತನಗಾಗಿ ಮಾತನಾಡುವನಷ್ಟೇ. ಭಲೆ ಅಪೂರ್ವ ಉತ್ತರ ಪ್ರಭುದೇವರ ಮುಖದ ಮೇಲೆ ಸಂಭ್ರಮದ ಒಂದು ತೆರಹಾಯಿತು. ಇಲ್ಲಿಯ ತನಕ ತಡೆ ಇಟ್ಟಿದ್ದಂತಹ ಅಭಿಮಾನದ ಮಹಾಪೂರದ ಕಟ್ಟೆಯೊಡೆಯಿತು. ಆನಂದವಾಗಿ ಎದ್ದು ನಿಂತು, ಇದು ಲೇಸಾಯಿತು. ಅನುಭವ ಮಂಟಪವೆಂಬ ಆಧ್ಯಾತ್ಮಿಕ ಮಂದಿರವನ್ನ ಕಟ್ಟಿದ್ದಕ್ಕೆ ಮಹಾದೇವಿ ಎಂಬ ವಂಗನಸು ಕೂತಿದ್ದು ಅದಕ್ಕೆ ಆನಂದದಾಯಕ. ಕತ್ತಲೆಯಲ್ಲಿ ಸಾಗುವವನು ಮರವೊಂದನ್ನ ಕಂಡು ಮೊದಲಿಗೆ ಕಳ್ಳನೆಂದು ತಿಳಿದು ಬೆಳಕು ಬಿದ್ದಾಗ ಅದು ಸ್ಥಾನು ಎಂದು ಅರಿಯುವಂತೆ ಮಹಾದೇವಿಯನ್ನು ಕೇವಲ ಸಾಮಾನ್ಯ ಹೆಣ್ಣು ಎಂದು ಅವಿವೇಕ ಅಜ್ಞಾನದಿಂದ ತಿಳಿಯಬಾರದು ಎಂಬುದಕ್ಕೆ ಈ ಸಂವಾದದ ಒಂದು ಬೆಳಕನ್ನ ಚೆಲ್ಲಬೇಕಾಗಿತ್ತು. ಬಸವಣ್ಣನವರು ನಿನ್ನ ಮೋಹದ ಮಗಳು ಅನುಭವ ಮಂಟಪದ ಪ್ರೇಮದ ಪುತ್ಥಳಿ ಜಯಶೀಲರಾದಳು ಅಂತ ತುಂಬಾ ಆನಂದವಾಗಿ ತುಂಬಾ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಾರೆ ಅಕ್ಕಮಹಾದೇವಿಯವರ ಬಗ್ಗೆ. ಹೀಗೆ ಅವರ ಒಂದು ತುಂಬಾ ಅದ್ಭುತವಾದ ಒಂದು ಸಂಭಾಷಣೆಯನ್ನ ಕೇಳಲು ಮನಸ್ಸಿಗೆ ತುಂಬಾ ಹಿತ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವೆ. ಹೃದಯಪೂರ್ವಕ ಧನ್ಯವಾದಗಳು.